स्वागत है आपका बी न्यूज नेशन में। मैं हूं आबिद हुसैन शेख। राज्य के बीजेपी सांसदों को छेड़ा सीएम इब्राहिम ने। कांग्रेस के वरिष्ठ नेता सीएम इब्राहिम ने केंद्र से रोकी गई जीएसटी में राज्य को मिलने वाली हिस्सेदारी को रोककर करोड़ों रुपए न मांगने से नाराज राज्य के 26 बीजेपी सांसदों को छेड़ते हुए मोदी जी से इनको पूछने की हिम्मत नहीं है। इस तरह से सांसदों का मजाक उड़ाते हुए अपना आक्रोश जताया सीएम इब्राहिम ने, जो बीजापुर जिला मुद्देबिहाल तालुका में आयोजित अल्पसंख्याक नेताओं के सम्मेलन में भाग लेने पहुंचे थे। 26 जन ಎಂಪಿಗಳು ಏ ಭಾಷಾ ಏ ಮೋದಿ ಮಾತಾಡಕ್ಕೆ ಧೈರ್ಯ ಇಲ್ಲ ಯಾರಿಗೂ। ಈ 26 ಜನ ಎಂಪಿಗಳು ಮಂಗಳಮುಖಿಯರ ಆರಿಸೋಗ್ಯಾವ ಏ ಭಾಷಾ ಏ ಮೋದಿ ಮಾತಾಡಕ್ಕೆ ಧೈರ್ಯ ಇಲ್ಲ ಯಾರಿಗೂ। ರಾಜ್ಯಕ್ಕೆ ಒಳ್ಳೆದಾವು, ನಮ್ಮ ಕರ್ನಾಟಕ ರಾಜ್ಯ ಭಂಡಾರ ತುಂಬಿರಬಹುದು। 3.5 ಲಕ್ಷ 4 ಲಕ್ಷ ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕು, ನನ್ನ ಗುರಿ ಅದು। ದುರ್ದೈವ ಯಡಿಯೂರಪ್ಪನವ್ರಿಗೆ ಅವಕಾಶ ಸಿಕ್ತು, ಮಾಡಲಿಲ್ಲ। ನಾನು ಯೋಜನಾ ಆಯೋಗದ ಉಪಾಧ್ಯಕ್ಷನಾಗಿರೋ ತನಕ ಟ್ರೆಜರಿಯಲ್ಲಿ ಏನಿದೆ ಅಂದರೆ ಸರ್ಪ್ಲಸ್ ಅಮೌಂಟ್ ಇರ್ತಾಯಿತ್ತು, ದುಡ್ಡಿತ್ತು ಆವಾಗ। ಏನ್ರಿ ಈಗ ಇಷ್ಟು ಬಂದು 30,000 ಕೋಟಿ ರೂಪಾಯಿ ಕೊಡಬೇಕು ಕೇಂದ್ರದವ್ರು GST ಕಲೆಕ್ಷನ್, ಕೇಳೋಕೆ ಯಾರಿಗೂ ತಾಕತ್ತಿಲ್ಲ। ಈ 26 ಜನ ಎಂಪಿಗಳು ಮಂಗಳಮುಖಿಯರ ಆರಿಸೋಗ್ಯಾವ ಏ ಭಾಷಾ ಏ ಮೋದಿ ಮಾತಾಡಕ್ಕೆ ಧೈರ್ಯ ಇಲ್ಲ ಯಾರಿಗೂ। ದುಡ್ಡು ತರ್ತಾ ಇಲ್ಲ ಅಲ್ಲಿ। ಇದು ನೋಡ್ರಿ, ತಮಿಳ್ನಾಡು ಅಂತ ಓದ್ತಿದ್ದಾರೆ MP ದವರು UPದವರು। ನಮ್ಮಲ್ಲಿ ಇಷ್ಟು ಮನೆಗಳು ಬಿದ್ದು 5-5 ಲಕ್ಷ ಕೊಟ್ವಿ, ಎಲ್ಲಿ ಕೊಟ್ವಿ? ಸ್ಥಳೀಯವಾಗಿ ಬರ್ರಿ ನೀವು ಅಂದ್ರೆ ಯಾರ ಹತ್ರ ಇಲ್ಲ। ಪ್ರವಾಹ ಬಂದು ಸತ್ರು ಜನ, ನಮಗೆ ಕೂಡಲು ಸಣ್ಣ ಪೂರ ಮುಳುಗೆಲ್ಲ ಸರ್ವನಾಶ ಆಗೋಯ್ತು। ಏನಿಲ್ಲ, ಈಗ ಯಡಿಯೂರಪ್ಪನವರು ವರ್ಗಾವರ್ಗಿ ಜನವರಿ ಬಂತು ಅಂತ ಹೇಳಿದ್ರೆ ವರ್ಷಕ್ಕಂತೆ ಹೆರಿಗೆ ಆಗೋದು ಇನ್ನೂ ಅನಿಶ್ಚಿತತೆ ಇರ್ಬೋದು। ಆದರೆ ತಹಸೀಲ್ದಾರಿಗೆ ಬಂದ ಅಂದರೆ ಫೆಬ್ರವರಿಗೆ ಅವ್ರು ಮುಂದಿನ ಕಡೆ ನೋಡ್ಕೋಬೇಕು ರೆಡಿಯಾಗಿ। ಬಜೆಟ್ನಲ್ಲಿ ಏನಾದರೂ ಏನಿಲ್ಲ, ಹಣಕಾಸಿನ ಪರಿಸ್ಥಿತಿ ನೋಡಿ। ಚಾಣಕ್ಯ ಹೇಳ್ತಾನೆ, ಮೋದಿ ಹೇಳ್ತಾರೆ ಗುಜರಾತಿ ಹೋ ವ್ಯಾಪಾರಿ ಹೋ, ಚಾಣಕ್ಯ ಏನು ಹೇಳ್ತಾನೆ, जिस देश का राजा व्यापारी हो उस देश की प्रजा भिखारी हो जाएगी ಅಂತ। ಅದಾಗೋಗಿದೆ। ಸ್ವತ್ತು ಅಂಬಾನಿ ಅದಾನಿ ಏನ್ರಿ, ಅಂಬಾನಿದು 37% ಸ್ವತ್ತು ಜಾಸ್ತಿ ಆಗಿದೆ। ಕೊರೋನಾದಾಗ 35% ಜಾಸ್ತಿ ಆಗಿರ್ಬೇಕಾದ್ರೆ ಕೊರೋನಾ ಇಲ್ಲದೇ ಇದ್ರೆ ಏನಾಗಬೇಕಾಗಿತ್ತು? ಇವತ್ತು ಆರ್ಥಿಕ ಪರಿಸ್ಥಿತಿ ನಾಲ್ಕೇಚ್ಚೋಯ್ತು। 3.5 ಲಕ್ಷ ಕೋಟಿ ಡಾಲರ್ಗಳು ಸಾಲ ಇದೆ। ಸುಮ್ಮನೆ ನೋಟ್ ಪ್ರಿಂಟ್ ಮಾಡಿ 76-77 ರೂಪಾಯಿ ಆಗಿದೆ ಡಾಲರ್ ಇವತ್ತು। 80 ರೂಪಾಯಿ 85 ರೂಪಾಯಿ ಪೆಟ್ರೋಲ್ ಆಗ್ಯದ। ವೇರ್ ವಿ ಆರ್? ಇದ್ರ ಬಗ್ಗೆ ಕಾಂಗ್ರೆಸ್ ಏನಾದ್ರು ಅದೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮಂಕ್ ಪಡೆದಂಗೆ ಆಗಿದೆ। ಬಿಜೆಪಿಗೆ ಆಡಳಿತದಲ್ಲಿ ಅನುಭವ ಇಲ್ಲ, कांग्रेस विरोध पक्ष अनुभव। और खबरों के लिए देखते रहिए बी न्यूज नेशन।